ಗಂಗಾವತಿಯ ಸಿದ್ದಿಕೇರಿಯಲ್ಲಿ ಬೇಡರ ಕಣ್ಣಪ್ಪನ ಜಯಂತಿ ಆಚರಣೆ. ಬೇಟೆಗಾರನಾದ ಕಣ್ಣಪ್ಪ ಶಿವನಿಗೆ ತನ್ನ ಕಣ್ಣನ್ನು ನೀಡುವ ಮುಖಾಂತರ ಶಿವ ಮೆಚ್ಚಿದ ಬೇಡರ ಕಣ್ಣಪ್ಪ ಎಂದು ಖ್ಯಾತಿಯನ್ನ ಪಡೆದಿದ್ದು, ಶಿವನೊಲಿದ ದಿನವೇ ಶಿವರಾತ್ರಿಯಾಗಿದೆ ಎಂದು ಅಖಿಲ ಪಿರಾಮಡ್ ಧ್ಯಾನ ಕೇಂದ್ರದ ಶ್ರೀಮತಿ ಲಲಿತಾ ವಗ್ಗ ಹೇಳಿದರು. ಅವರು ಗಂಗಾವತಿಯ ಸಿದ್ದಿಕೇರಿಯಲ್ಲಿ ಫೆಬ್ರವರಿ 15 ರವಿವಾರದಂದು ಬೇಡರ ಕಣ್ಣಪ್ಪ ಸಂಘ ಗಂಗಾವತಿ ಹಾಗೂ ಗಂಗಾವತಿ ತಾಲೂಕು ಶ್ರೀ ಗುರು ಆದಿಕವಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಕಲಾವಿದರ ಸಂಘದಿಂದ ಆಚರಿಸಿದ ಬೇಡರ ಕಣ್ಣಪ್ಪ ಜಯಂತಿಯಲ್ಲಿ ಬೇಡರ ಕಣ್ಣಪ್ಪ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ದಯಬೇಕು ಸಕಲ ಪ್ರಾಣಿಗಳಲ್ಲಿ, ಪ್ರತಿ ಪ್ರಾಣಿಗೂ ನಮ್ಮಂತೆ ಬದುಕುವ ಹಕ್ಕಿದೆ. ಮಾಂಸಾಹಾರ ಬಿಟ್ಟು ಶಾಕಾಹಾರಕ್ಕೆ ಮಹತ್ವ ನೀಡಿ ಎಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಕಾಮಧೇನು ನ್ಯೂಟ್ರಿಷನ್ ಸೆಂಟರ್ನ ಶಿವದೀಪಕ್ ಹಾದಿಮನಿ ಮಾತನಾಡಿ, ಭಕ್ತಿಗೆ ಯಾವುದೇ ನಿಯಮಗಳಿಲ್ಲ. ದೇವರು ಒಲಿಯಲು ಸತ್ಯ, ಶುದ್ಧ ಕಾಯಕದ ಜೊತೆಗೆ ನಿರ್ಮಲವಾದ ಮನಸ್ಸು ಇರಬೇಕೆಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸಿಂಗಾಪುರ್ ಭೀಮರಾಯ ನಾಯ್ಕ, ಬಸಪ್ಪ ನಾಯ್ಕ, ಸೋಮಲಾಪುರ ಭೀಮಣ್ಣ ನಾಯ್ಕ, ಗುಡ್ಡೇಕಲ್ ಹನುಮಂತಪ್ಪ ನಾಯ್ಕ, ಕೋಲ್ಕಾರ್ ಗಿರೀಶ್ ನಾಯ್ಕ, ಬಸವನದುರ್ಗ ಜಾನ್ ನಾಯ್ಕ, ಜೋಗದ ಪ್ರಭಾಕರ್ ಅರ್ಚಕರು, ರಾಮಣ್ಣ ನಾಯ್ಕ, ತೋಂಡಿ ಕಟದ್ ನಾರಾಯಣ ವಗ್ಯ, ಪರಸಪ್ಪ ನಾಯ್ಕ, ಕ್ಯಾಡಿಯೋ ಸಿಂಗಾಪುರ ಶ್ರೀನಿವಾಸ್ ನಾಯ್ಕ, ಹೇಮಂತ ತಳಕಲ್, ಶ್ರೀಮತಿ ವಿನುತಾ, ಶಿವದೀಪಕ್ ಹಾದಿಮನಿ, ಕುಮಾರಿ ರಿಷಿಕಾ, ಕುಮಾರಿ ಹರ್ಷಿಕಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.